ಕಷ್ಟ ಸರ್. ನೋಡಿ, ಈಗ ನೀವು ಯಶಸ್ವಿ ಉದ್ಯಮಿ ಆಗಿದ್ದೀರಾ, ಬಟ್ ನೀವು ಹುಟ್ಟಿದ್ದು ಮಂಗಳೂರಿನ ಚಿಕ್ಕ ಏರಿಯಾದಲ್ಲಿ. ಈಗ ಮಂಗಳೂರಿಂದ ಬೆಂಗಳೂರಿನವರೆಗೆ ಆ ಜರ್ನಿಯನ್ನು ವಿವರಿಸೋದಾದ್ರೆ ಈ ಸಾಧನೆಯ ಹಾದಿ ಹೇಗಿತ್ತು, ಎಷ್ಟು ಸವಾಲುಗಳಿತ್ತು ನಿಮಗೆ ಅಂತ? ತುಂಬಾ ಸವಾಲುಗಳಿತ್ತು. ಯಾಕಂದ್ರೆ ಕಡಲು ತೀರದ ನೀರು ಕುಡಿದು ಪಶ್ಚಿಮ ಘಟ್ಟವನ್ನು ಹತ್ತಿ ಬ್ಯಾಂಗ್ಳೂರಿಗೆ ಬಂದ್ಬಿಟ್ಟು ಜೀವನ ಮಾಡಬೇಕಾದ್ರೆ ಅಷ್ಟು ಈಸಿ ಇಲ್ಲ. ನಿಜ, ಕಷ್ಟ ಎದ್ದೇ ಇರುತ್ತೆ. ಆ ಕಷ್ಟಗಳನ್ನು ಯಾವ ರೀತಿ ನಿವಾರಣೆ ಮಾಡಬೇಕಂದ್ರೆ ಒಂದೇ ಒಂದು ಆಲೋಚನೆ, ಏನು ಐಡಿಯಾ ಇದೆ, ಏನು ಮಾಡಬೇಕು ಜೀವನದಲ್ಲಿ, ಆ ಜೀವನದಲ್ಲಿ ಮಾಡಬೇಕು ಯಾವ ರೀತಿ ಶ್ರದ್ಧೆ, ಆ ಚಾತುರತೆ, ಆ ಚಾತುರತೆ ತಗೊಂಡ್ಬಿಟ್ಟು ನಾವು ಏನು ಸಾಧನೆ ಮಾಡ್ತೀವೋ ಆ ಸಾಧನೆ ಒಂದು ವೇಳೆ ಮಾಡಲಿಕ್ಕೆ ಆಗದೆ ಹೋದರೆ ಬೇರೆ ದಾರಿ ಹುಡುಕಾಡ್ಬಿಟ್ಟು ಒಂದು ಆ ಸಾಧನೆ ಮಾಡಬೇಕು ವಿನಃ ಆ ಸಾಧನೆಯಲ್ಲಿ ಕಷ್ಟ ಬಂದರೆ ಅದರಲ್ಲೇ ಇರುವುದಲ್ಲ. ಯಾಕಂದ್ರೆ ಇದು ಏನಾಗುತ್ತೆ, ಫ್ರಾಗ್ ಇನ್ ದ ವೆಲ್ ಅಂದ್ರೆ ಕಪ್ಪೆ ಒಂದು ವೇಳೆ ಬಾವಿ ಒಳಗಿಡಿದ್ರೆ ನನ್ನ ಸಂಸಾರ ಇಷ್ಟೇ ಅಂದ್ಬಿಟ್ಟು ಕುಳಿತುಕೊಂಡಿರುತ್ತೆ. ಆ ಥರ ಅಲ್ಲ, ಒಂದು ವೇಳೆ ಹೊರಗಡೆ ಬಂದಾಗ ಇಷ್ಟೊಂದು ಒಳ್ಳೆಯ ದುನಿಯಾ ಇದೆ, ಎಷ್ಟೊಂದು ಭೂಲೋಕ ಇದೆ, ಈ ಭೂಲೋಕದಲ್ಲಿ ಯಾವ ರೀತಿ ಸರ್ವೈವ್ ಮಾಡೋದು, ಅದಕ್ಕೆ ಹೇಳೋದು ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಂಡ್ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಂತ. ಇಸ್ ಎ ಫಾರೆಸ್ಟ್ ಥಿಯರಿ ಇದು. ಇಲ್ಲಿ ಕೂಡ ಹಂಗೇನೆ, ಇದು ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಂಡ್ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಎಲ್ಲ ಕಡೆ ಇದೆ. ಈ ಮನಸ್ತಾಪ ಆಗಲಿ, ಜಗಳ ಆಗಲಿ, ಪ್ರಾಬ್ಲಮ್ಗಳು ನಿಮ್ಮ ಎವ್ರಿ ಹೆಜ್ಜೆಗೂ ಬರುತ್ತೆ. ಆದರೆ ಅದನ್ನು ನಿವಾರಣೆ ಹೇಗೆ ಮಾಡೋದು, ಒಂದು ವೇಳೆ ನಿವಾರಣೆ ಮಾಡ್ಲಿಕ್ಕೆ ಆಗುತ್ತೋ ನೋಡಿ, ಇಲ್ಲದೆ ಹೋದ್ರೆ ಸುಮ್ಮನೆ ಕೊಡ್ಬೇಕು, ಏನು ಮಾಡ್ಲಿಕ್ಕೆ ಹೋಗ್ಬಾರ್ದು, ಬೇರೆ ದಾರಿ ಹುಡುಕಾಡ್ಬೇಕು. ಬೇರೆ ದಾರಿ ಹುಡುಕುತ್ತಾ ಅದಕ್ಕೆ ಏನಾದರೂ ಸೊಲ್ಯೂಷನ್ ಸಿಕ್ಕಿದ್ರೆ ಆವಾಗನೇ ನೀವು ಮುಂದ್ಗಡೆ ಹೋಗ್ಬೇಕು ವಿನ ಆ ದಾರಿಯಲ್ಲಿ ಕುಡಿಸ್ಬಿಟ್ಟು ಹಂಗೆ ಆ ಸ್ವಿಲ್ನಲ್ಲಿ ಸಿಕ್ಕಾಕೊಂಡು ಬರೋದು. ಪ್ರಯತ್ನ ಪಟ್ಟು ಹೊರಗಡೆ ಬರಬೇಕು, ಇದೇ ಒಂದು ದೊಡ್ಡ ಸಾಧನೆ.